ನ್ಯೂ SLC 2027 ಟಾಪರ್ ಆಗಬೇಕಾ? ಹಾಗಾದರೆ ಈ ಡಿಫ್ರೆನ್ಸ್ ನಿಮಗೆ ಗೊತ್ತಿರಲಿ. ಯು ನೀಡ್ ಟು ಹ್ಯಾವ್ ಅ ಡೈಲಿ ರೊಟೀನ್. ಸೊ ಲೆಟ್ ಅಸ್ ಗೋ ಡಿಸ್ಕಸ್ ಅ ಪ್ರಾಪರ್ ಡೈಲಿ ರೊಟೀನ್. ಟಾಪರ್ಸ್ ಮತ್ತು ಆವ್ರೇಜ್ ಸ್ಟೂಡೆಂಟ್ಸ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಇವತ್ತೇ ಗೊತ್ತಾಗುತ್ತೆ. ಸೊ ಕೊನೆವರೆಗೂ ವಿಡಿಯೋನ ಕೇಳ್ತಾ ಹೋಗಿ ಮಕ್ಕಳೇ. ಸೊ ಟಾಪರ್ ಇರೋರು ಬೇರೆ ಮಕ್ಕಳಿಗೆ ಏನು ಡಿಫ್ರೆನ್ಸ್ ಇರುತ್ತೆ, ಅವ್ರ ಡೈಲಿ ರೊಟೀನ್ ಏನಿರುತ್ತೆ ಅಂತ ಕರೆಕ್ಟಾಗಿ ಕೇಳ್ಕೊಂಬಿಡಿ. ಫಸ್ಟ್ ಆಫ್ ಆಲ್ ಮಾರ್ನಿಂಗ್ಸ್ ಹೆಂಗಿರ್ತವೆ ಗೊತ್ತಾ? ಆವ್ರೇಜ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಆರಾಮಾಗಿ ಎದ್ದೇಳ್ತಾರೆ, ಇಲ್ಲ ಅಲಾರ್ಮ್ ಇಡ್ತಾರೆ ಎದ್ದೇಳ್ತೀನಿ ಅಂತ, ಅಲಾರ್ಮ್ ಸ್ನೂಸ್ ಮಾಡೋದು ಬಿಟ್ಬಿಡೋದು, ಇಲ್ಲ ಎದ್ದ ತಕ್ಷಣ ಮೊಬೈಲ್ ಸ್ಕ್ರೋಲ್ ಮಾಡೋದು, ಬಾತ್ರೂಮಿಗೆ ಫೋನ್ ತೊಗೊಂಡೋಗೋದು, ಗೇಮ್ ಆಡೋದು, ಇದೇ ಮಾಡ್ತಾರೆ. ಅದೇ ಟಾಪರ್ಸ್ ಆಗೋರು ಏನು ಮಾಡ್ತಾರೆ ಗೊತ್ತಾ? ಅಲಾರ್ಮ್ ಇಟ್ಟರೂ ಕೂಡ ಬೇಗ ಎದ್ದು ಬೆಳಗ್ಗೆದು ಒಂದು ಚಂಕ್ ಆಫ್ ರಿವಿಷನ್ ಸೆಷನ್ನ ಮಾಡ್ಕೋತಾರೆ ಅಥವಾ ಪ್ರಾಕ್ಟೀಸ್ ಮಾಡ್ಕೋತಾರೆ. ಅವರು ಒಂದು ಎಕ್ಸಸೈಸ್ ರೊಟೀನ್ ಆದರೂ ಇಟ್ಕೊಂಡಿರ್ತಾರೆ, ಬಿಕಾಸ್ ಹೆಲ್ತ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ. ಆ್ಯಂಡ್ ಅಷ್ಟೇ ಅಲ್ಲ, ಹೌದು, ಮಾರ್ನಿಂಗ್ ರೊಟೀನ್ ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಕೂಡ ಮಾಡ್ತಾರೆ. ಆ್ಯಂಡ್ ವಾಟ್ ಅಬೌಟ್ ಲೇಟರ್ ಸ್ಕೂಲ್ ಅವರ್ಸಲ್ಲಿ ಏನು ಮಾಡ್ತಾರೆ? ನಾರ್ಮಲ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಕ್ಲಾಸಲ್ಲಿ ಕೂತ್ಕೋತಾರೆ ಅಂತ ನಿದ್ದೆ ಮಾಡ್ತಾ ಇರ್ತಾರೆ, ಇಲ್ಲ ಅಂದರೆ ಸುಮ್ಮನೆ ಬೋರ್ಡಲ್ಲಿ ಏನಿರುತ್ತೋ ಅದನ್ನೇ ಕಾಪಿ ಮಾಡ್ಕೋತಾರೆ. ಅದು ಬಿಟ್ಟು ಏನು ಮಾಡ್ಬೋದು, ಬ್ಲೈಂಡ್ಲಿ ಕೇಳ್ಕೊತಾರೆ, ಇಲ್ಲಾಂದರೆ ಹಾಫ್ ಆಫ್ ದ ಟೈಮ್ ಝೋನ್ ಔಟ್ ಆಗಿರ್ತಾರೆ. ಟಾಪರ್ಸ್ ಹಂಗೆ ಮಾಡಲ್ಲ. ಕಂಪ್ಲೀಟ್ ಫೋಕಸ್ಸಿಂದ ಕ್ಲಿಯರ್ ಆಗಿ ಕಾನ್ಸೆಪ್ಟ್ಸ್ ಎಲ್ಲನೂ ಕಲ್ಕೊಂಡು ಬರ್ಕೋತಾರೆ, ನೋಟ್ಸ್ನ ಮಾಡ್ಕೋತಾರೆ. ಕ್ಲಾಸಲ್ಲಿ ಬರ್ಕೋಬೇಕಾದ್ರೆ ಅವ್ರದ್ದು ಸ್ಕಿಲ್ ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೋತಾರೆ. ಟೀಚರ್ಸ್ ಹೇಳೋದನ್ನು ಗಮನ ಇಟ್ಟು ಕೇಳಿಕೊಂಡು ಆ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನೋಟ್ ಡೌನ್ ಮಾಡಿಕೊಂಡು ಅದನ್ನೇ ಆಮೇಲೆ ರಿವೈಸ್ ಕೂಡ ಮಾಡ್ಕೋತಾರೆ. ಅಷ್ಟೇ ಅಲ್ಲ, ಆಫ್ಟರ್ ಸ್ಕೂಲ್ ಏನು ಮಾಡ್ತಾರೆ, ಬಂದುಬಿಟ್ಟು ಮನೆಗೆ ಬಂದಮೇಲೆ ಬೇರೆಯವರೆಲ್ಲ ಏನು ಮಾಡ್ತಾರಪ್ಪ, ಮನೆಗೆ ಬಂದು ಬ್ಯಾಗಿಂಗೆಲ್ಲ ಬಿಸಾಕೋದು, ಹೋಗೋದು, ಥಡ್ ಅಂತ ಕೂರೋದು, ಗೇಮ್ ಆಡೋ ಬನ್ನು ಟಕ ಟಕ ಅಂತ ಗೇಮ್ ಆಡ್ತಾ ಕೂತ್ಕೋತಾರೆ. ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು, ಫೋಟೋ ತೆಕ್ಕೊಂಡು ಸ್ನ್ಯಾಪ್ ಶಾಟ್ ಹಾಕೋದು, ಇದನ್ನ ಮಾಡ್ತಾ ಕೂತ್ಕೋತಾರೆ. ಟಾಪರ್ಸ್ ಹಂಗಲ್ಲ. ಬಂದ ಮೇಲೆ ತಮ್ಮ ಬ್ಯಾಗ್ನೆಲ್ಲ ಒಂದು ಸೈಡ್ಗಿಟ್ಟು ಅವ್ರ ನೋಟ್ಸ್ನ ಇವತ್ತೇನು ಓದಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ಕೊಂಬಂದಿರ್ತಾರೆ, ಅದನ್ನ ನೋಡಿಕೊಂಡು ಸೈಡ್ಗಿಟ್ಟು ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಆಟ ಆಡಿಕೊಂಡು, ಇಲ್ಲಾಂದರೆ ಕೆಲವೊಬ್ರಿಗೆ ಆಟ ಆಡೋಕ್ಕೆ ಇಷ್ಟ ಇಲ್ಲ ಅಂತ ಬುಕ್ ರೀಡಿಂಗ್ ಮಾಡ್ತಾರೆ, ಇಲ್ಲಾಂದರೆ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ರಿಫ್ರೆಶ್ಮೆಂಟ್ ಆದಮೇಲೆ ಬಂದು ಕೂತ್ಕೊಂಡು ಓದೋ ಪ್ಲ್ಯಾನ್ನ ಮಾಡ್ಕೋತಾರೆ. ಸೊ ವಿಚ್ ಮೀನ್ಸ್ ಸ್ಟಡಿ ಅವರ್ಸ್ ಅಂತೂ ಇದ್ದೇ ಇರುತ್ತೆ. ಬೇರೆಯವ್ರಿಗೆಲ್ಲ ಸ್ಟಡಿ ಅವರ್ಸ್ ಇರಲ್ಲ. ಅವರೆಲ್ಲ ಎಕ್ಸಾಮ್ ಟೈಮಿಗೆ ಓದಿದ್ರೆ ಸಾಕು ಅಂತ ಅನ್ಕೋತಾರೆ. ಇಲ್ಲ ಅಂದರೆ ಪ್ಯಾಸಿವ್ ಸ್ಟಡಿ, ಅಂದರೆ ಬೈತಾ ಇರ್ತಾರೆ ಮನೇಲಿ, ಓದ್ರೋ 10ನೇ ಹುಡುಗರು ನೀವು ಅಂತ, ಓದ್ರು ಅಂತ ಬೈದು ಕೂರಿಸ್ತಾರೆ ಅಂತ ಅವ್ರು ಬಂದು ಕೂತ್ಕೊಂಡು ಏನು ಮಾಡ್ತಾರೆ, ಬುಕ್ ಇಟ್ಕೋತಾರೆ, ತಿರುಗಿಸೋದು, ಇಲ್ಲ ಅಂದರೆ ಸುಮ್ಮನೆ ಓದ್ದಂಗೆ ಮಾಡೋದು, ಸುಮ್ಮನೆ ಬರ್ದಂಗೆ ಮಾಡೋದು, ಖಾಲಿ ಟೈಮ್ ಪಾಸ್. ಇಲ್ಲಾಂದರೆ ಬರ್ತಾರೆ ಫೋನಲ್ಲಿ, ಏನು ಓದ್ತಾ ಇದೆಯಾ, ಏನು ಮಾಡ್ತಾ ಇದೆಯಾ ಅಂತ ಫ್ರೆಂಡ್ಸಿಗೆ ಕೇಳ್ತಾ ಕೂತ್ಕೋತಾರೆ. ಆದರೆ ಟಾಪರ್ಸ್ ಆಗಲ್ಲ. ಅವು ಸ್ಟಡಿ ಟೈಮ್ ಅಂತಂದರೆ ಬಂದು ಕೂತ್ಕೊಂಡು ಅವತ್ತು ಕಲ್ತಿದ್ದ ಟಾಪಿಕ್ನ ರಿವೈಸ್ ಮಾಡಿಕೊಂಡು ಅದಕ್ಕೆ ರಿಲೇಟೆಡ್ ಕ್ವೆಶನ್ಸ್ನ ಸಾಲ್ವ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಬೇಕಾಗಿದ್ದ ನೋಟ್ಸ್ನ ರೆಡಿ ಮಾಡಿ ಇಟ್ಕೊಂಡು ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಅವರ ಸ್ಟಡಿ ಬೋರ್ಡ್ ಏನಿರುತ್ತೋ ಅದನ್ನ ಅವತ್ತಿನ ಚೆಕ್ ಲಿಸ್ಟ್ನ ಮಾಡ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಹೌ ಯು ಯುಟಿಲೈಸ್ ದ ಟೈಮ್. ಅಷ್ಟೇ ಅಲ್ಲ, ನೈಟ್ ರೊಟೀನ್ ಕೂಡ ಇರುತ್ತಲ್ವ ಅವ್ರಿಗೆ. ಎಲ್ಲರೂ ಏನು ಮಾಡ್ತಾರೆ ಗೊತ್ತಾ, ನೈಟ್ ರೊಟೀನ್ ಅಂದರೆ ಆರಾಮಾಗಿ ಗೇಮ್ ಆಡ್ತಾ ಕೂತ್ಕೋತಾರೆ ರಾತ್ರಿ ಎಲ್ಲ, ಇಲ್ಲ ಯಾವುದೋ ಒಂದು ವೆಬ್ ಸೀರೀಸ್ ನೋಡ್ತಾ ಕೂತ್ಕೋತಾರೆ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದು, ಯೂಟ್ಯೂಬ್ ಸ್ಕ್ರೋಲ್ ಮಾಡೋದು, ಆ ರೀಲ್ಸ್ ನೋಡೋದು, ಈ ರೀಲ್ಸ್ ನೋಡೋದು, ಖುಷಿಯಾಗಿರ್ತಾರೆ ಅವರಂತೂ. ಖುಷಿಯಾಗಿ ಅಷ್ಟೆಲ್ಲ ನೋಡೋದ್ರಿಂದ ಇದು ಏನು ಎಡಿಕ್ಷನ್ ಏನಿದೆಯಲ್ಲ, ಇಟ್ ಈಸ್ ಆಲ್ ಡೋಪಮಿನ್ ರಿಲೀಸ್. ಅಷ್ಟು ಎಡಿಕ್ಷನ್ ಆಗಿ ಅದು ಕಂಟಿನ್ಯೂ ಅದೇ ಹ್ಯಾಬಿಟ್ ಆಗಿಬಿಡುತ್ತೆ. ಆ ಹ್ಯಾಬಿಟ್ನ ಮುಂದೆ ಹಂಗೆ ಮೇಂಟೈನ್ ಮಾಡ್ಕೊತೇ ಹೋಗಿಬಿಡ್ತಾರೆ ನಾರ್ಮಲ್ ಜನ ಎಲ್ಲ. ಎಕ್ಸಾಮ್ ಟೈಮ್ ಅಂದಮೇಲೆ ನೋಡ್ಕೊಳ್ಳುವ ಅಂತ ಅಷ್ಟು ಜೊತೆನೇ ಹೆಲ್ತ್ ಕೂಡ ಅಪ್ಸೆಟ್ ಮಾಡ್ಕೊಂಡ್ಬಿಡ್ತಾರೆ. ಟಾಪರ್ಸ್ ಹಂಗಲ್ಲ. ಅವ್ರ ಕ್ಲೋಸಿಂಗ್ ಟೈಮ್ ಇರುತ್ತೆ 11 ಅಂತ ಕ್ಲೋಸಿಂಗ್ ಟೈಮ್ ಇರುತ್ತೆ, ಮಲ್ಕೊಂಡ್ಬಿಡ್ತಾರೆ ಬೇಗ. ಬಿಕಾಸ್ ದೇ ನೋ ಹೌ ಸ್ಲೀಪ್ ಇಸ್ ಇಂಪಾರ್ಟೆಂಟ್. ಕರೆಕ್ಟಾಗಿ ಮಲ್ಕೊಂಡ್ರೇ ಬಾಡಿ ರಿಫ್ರೆಶ್ ಆಗುತ್ತೆ, ರೀಜನ್ರೇಟ್ ಆಗುತ್ತೆ, ಹೀಲ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಅವ್ರು ಈ ಥರ ಎಲ್ಲ ಸಿಲಿ ಎಡಿಕ್ಷನ್ಸ್ ಎಲ್ಲ ಅವ್ರಿಗಿರಲ್ಲ. ರಾತ್ರಿ ಎಲ್ಲ ಕೂತ್ಕೊಂಡು ಬೇಬಿ ಏನು ಮಾಡ್ತಿದ್ಯಾ ಅನ್ನೋ, ದೇ ಡೋಂಟ್ ಹ್ಯಾವ್ ದೋಸ್ ಹ್ಯಾಬಿಟ್ಸ್. ಸುಮ್ಮನೆ ಕೂತ್ಕೊಂಡು ಕತೆ ಹೊಡಿಯೋದು, ಏನೋ ಮಗ, ಏನೋ ಮಗಳೇ, ಅವೆಲ್ಲ ಏನಿರಲ್ಲ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವೆಲ್ಲ ಏನಂತಾರಲ್ಲ, ತರಲೇನೇ ಇರಲ್ಲ ಅವ್ರ ಲೈಫಲ್ಲಿ. ನೋಡಿ, ನೀವು ಯಾವ ಟೀಮಲ್ಲಿ ಇರ್ತೀರೋ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ನೀವು ಯಾವ ಟೀಮಲ್ಲಿ ಇರ್ತೀರಿ ನೀವು ಡಿಸೈಡ್ ಮಾಡ್ಕೊರಿ. ಇನ್ನೊಂದೇನಂದರೆ ಮತ್ತೇನಿರುತ್ತೆ, ಟೀಮ್ ಡಿಸೈಡ್ ಮಾಡ್ಕೊಂಡ್ರಾ ಮತ್ತೇನಿರುತ್ತೆ,
ಅವರಿಬ್ಬರಿಗೂ ಡಿಫ್ರೆನ್ಸು. ಬೇರೆಯವ್ರು ಮಾಡೋದೇನು, ಟಾಪರ್ಸ್ ಮಾಡೋದೇನು, ಮತ್ತೇನು ಮಾಡ್ತಾರೆ? ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಾರೆ ಟಾಪರ್ಸ್ ಆದವರು, ಟಾಪರ್ಸ್ ಆಗಬೇಕನ್ನೋರು. ಈ ಬ್ಯಾಚ್ SLC ವೀರಾ 2027 ಬ್ಯಾಚ್ ಪವರ್ಡ್ ಬೈ PW ಫಿಸಿಕ್ಸ್ ವಾಲಾ ಆ್ಯಪಲ್ಲಿ. PW ಆ್ಯಪ್ ಅಂದರೆ ನಮ್ಮ ಫಿಸಿಕ್ಸ್ ವಾಲಾದಿಂದ ಬಂದಿರುವಂಥ PW ಆ್ಯಪಲ್ಲಿ SLC ವೀರಾ 2027 ಬ್ಯಾಚ್ನ ನೋಡ್ತಾರೆ. ಅದರ ಫೀಚರ್ಸ್ ಚೆಕ್ ಮಾಡ್ತಾರೆ, ಸ್ಟಾರ್ಟಿಂಗ್ ಡೇಟ್ ಚೆಕ್ ಮಾಡ್ತಾರೆ. June 1 ಇದೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. June 1 ಬ್ಯಾಚ್ ಇದೆ ಅಂತಂದರೆ ಬೇಗ ಫೀಚರ್ಸ್ ಚೆಕ್ ಮಾಡಿಕೊಂಡು ಬೇಗ ಜಾಯ್ನ್ ಆಗಬೇಕಪ್ಪ ಅಂತ ನೋಡ್ಕೋತಾರೆ. ಫೀಚರ್ಸಲ್ಲಿ ಏನಿದೆ ಅಂತ ಕೂಡ ಅನಲೈಸ್ ಮಾಡಬೇಕಲ್ವಾ? ಸುಮ್ಮನೆ ಬ್ಯಾಚ್ ಖರೀದಿ ಮಾಡೋಕ್ಕಾಗುತ್ತಾ? ಪ್ರೈಸ್ ಕೂಡ ಚೆಕ್ ಮಾಡಬೇಕಲ್ವಾ? ಸುಮ್ಮನೆ ತೊಗೊಳಕ್ಕಾಗುತ್ತಾ? ಆಗಲ್ಲ. ಯಾಕಂದರೆ ಆಲ್ರೆಡಿ ಹೆಕ್ಟಿಕ್ ಇರುತ್ತೆ ಸ್ಕೂಲ್ ಶೆಡ್ಯೂಲೆಲ್ಲ, ಕರೆಕ್ಟ್? ಸೊ ಟಾಪರ್ಸ್ ಏನು ಮಾಡ್ತಾರೆ, ಈ ಬ್ಯಾಚ್ ಚೆಕ್ ಮಾಡ್ತಾರೆ. ಬ್ಯಾಚಲ್ಲಿ ಏನು ನೋಡ್ತಾರೆ, ಫೀಚರ್ಸಲ್ಲಿ ನೋಡ್ತಾರೆ, ಅಯ್ಯೋ ದಿನಾಲೂ ಲೈವ್ ಕ್ಲಾಸ್ ಇದೆ, ಎಲ್ಲ ಸಬ್ಜೆಕ್ಟ್ಸು ಕವರ್ ಮಾಡ್ತಾರೆ. ಲೈವ್ ಕ್ಲಾಸಲ್ಲಿ ಪ್ರಾಪರ್ ಕಾನ್ಸೆಪ್ಟ್ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಎಲ್ಲೋ ಸ್ಕೂಲಲ್ಲಿ ಏನಾದರೂ ಮಿಸ್ ಆಗಿದ್ರೆ ಇಲ್ಲೂ ಕವರ್ ಆಗುತ್ತೆ. ಒಳ್ಳೊಳ್ಳೆ ಕ್ವೆಶನ್ಸ್ ತಂದು ಪ್ರಾಕ್ಟೀಸ್ ಮಾಡಿಸ್ತಾರೆ. ಎಲ್ಲೋ ಒಂದಿನ ಕ್ಲಾಸ್ ಮಿಸ್ ಆಯಿತು, ಏನೋ ಆ ಕ್ಲಾಸ್ ಮಿಸ್ ಆಯಿತು, ಫೋನ್ ವರ್ಕ್ ಆಗಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಯಾಕಂದರೆ ಆಬ್ವಿಯಸ್ಲಿ ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಅಯ್ಯೋ ಡಿಸ್ಟ್ರಾಕ್ಷನ್ ಅಂತೀರಾ ಮ್ಯಾಮ್, ಫೋನ್ ಹಿಡ್ಕೊಂಡು ಡಿಸ್ಟ್ರಾಕ್ಷನ್ ಆಗಲ್ವಾ? ಕ್ಲಾಸ್ ನಡೆಯೋದು PW ಆ್ಯಪಲ್ಲಿ ನಡೀತಿರ್ಬೇಕಾದ್ರೆ ಉಳ್ಕಿದ್ದು ಯಾವುದು ನೀವೇನು ನೋಡ್ಲಿಕ್ಕಾಗಲ್ಲ. ಸೊ ಕ್ಲಾಸಲ್ಲಿ ಕಂಪ್ಲೀಟಾಗಿ ಫೋಕಸ್ಸಿಂದ ಕೂತ್ಕೊಂಡು ನೋಡೋದು. ಇವ್ರುಗಡೆ ಚಾಟ್ ಮಾಡೋಕ್ಕೂ ಆಗಲ್ಲ, ಆರಾಮಾಗಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡ್ತೀರಾ. ಕ್ಲಾಸ್ ಮಿಸ್ ಆದರೆ ರೆಕಾರ್ಡೆಡ್ ಸೆಷನ್ ಕೂಡ ಸಿಗುತ್ತೆ. ಸೊ ಆಮೇಲೆ ಬಂದು ನಿಮಗೆ ಟೈಮ್ ಸಿಕ್ಕಾಗ ಇಲ್ಲ ವಾಪಸ್ ಪ್ರಾಕ್ಟೀಸ್ ಮಾಡಬೇಕಂದ್ರೂ ಕೂಡ ರೆಕಾರ್ಡೆಡ್ ಸೆಷನ್ನ ನೋಡ್ಕೋಬಹುದು. ಕ್ಲಾಸ್ ನೋಟ್ಸ್ ಏನೋ ಟಾಪರ್ ಬರ್ಕೋತಾರೆ, ಬಟ್ ನಮ್ಮ ಕ್ಲಾಸಲ್ಲಿ ಹೆಂಗೆ, ಟೈಮ್ ಸಾಕಾಗಿಲ್ಲ ಅಂದರೆ ಕ್ಲಾಸ್ ನೋಟ್ಸ್ ಕೂಡ ನಾವು ಕೊಡ್ತೀವಿ. ಬೇರೆಯವರು ನೀವು ಕೂಡ ಟಾಪರ್ ಆಗಬೇಕಂದ್ರೆ ಕ್ಲಾಸ್ ನೋಟ್ಸ್ ನಿಮಗಾಗಿ ಕೊಡ್ತಾ ಇದ್ದೀವಿ. ಸೊ ಇವಾಗಾದರೂ ಅದನ್ನ ತೊಗೊಂಡು ಯುಟಿಲೈಸ್ ಮಾಡ್ಕೊಳ್ಳಿ. ಕ್ಲಾಸ್ ನೋಟ್ಸ್ನ ತೊಗೊಂಡು ನೀವು ಯುಟಿಲೈಸ್ ಮಾಡ್ಕೊಳ್ಳಿ, ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಸ್ವಂತ ನೋಟ್ಸ್ನ ಪ್ರಿಪೇರ್ ಮಾಡಿ ಪ್ರಾಕ್ಟೀಸ್ ಮಾಡಿ ಕೂತ್ಕೊಂಡು. ಅಷ್ಟೇ ಅಲ್ಲ, ಪ್ರಾಕ್ಟೀಸ್ಗಾಗಿ ನಾವು ಹೋಮ್ವರ್ಕ್ ಕೂಡ ಕೊಡ್ತೀವಿ. DPPs ಅಂತಾರೆ. ಹೋಮ್ವರ್ಕ್ ಜೊತೆ ವಿಡಿಯೋ ಸೊಲ್ಯೂಷನ್ಸ್ ಕೂಡ ಕೊಡ್ತೀವಿ. ಆ ಕ್ಲಾಸಿಂದು ರಿಲೇಟೆಡ್ ಕ್ವೆಶನ್ಸನ್ನ ನೀವು ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಆಬ್ವಿಯಸ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ. ಸೊ ಟಾಪರ್ಸ್ ಅದನ್ನು ಫಾಲೋ ಮಾಡ್ತಾರೆ. ಎವ್ರಿ ಡೇ ಪ್ರಾಕ್ಟೀಸ್, ಎವ್ರಿ ಡೇ ರಿವಿಷನ್ ಅಂದ ತಕ್ಷಣ ನೆನಪಾಯಿತು, ಎಕ್ಸಾಮ್ ಇದ್ದಾಗ ನಿಮ್ಮ ಸ್ಕೂಲ್ ಟೀಚರ್ಸ್ಗೆಲ್ಲ ಕೇಳ್ತಿರ್ತೀರಿ, ಈ ಚಾಪ್ಟರ್ ರಿವೈಸ್ ಮಾಡಿ, ಈ ಕಾನ್ಸೆಪ್ಟ್ ರಿವೈಸ್ ಮಾಡಿ, ನೆನಪಿಲ್ಲ, ಗೊತ್ತಾಗಿಲ್ಲ. ಅದು ಪರವಾಗಿಲ್ಲ, ನಾವು ಎಕ್ಸಾಮ್ ಟೈಮ್ಗೆ ನಿಮಗೆ ರಿವಿಷನ್ ಕೂಡ ಮಾಡಿಕೊಡ್ತೀವಿ. ಮತ್ತು ಒಳ್ಳೆ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸು ಎಲ್ಲ ಥರನೂ ಕವರ್ ಮಾಡ್ತೀವಿ. ಸೊ ಟಾಪರ್ ಆಗಲಿಕ್ಕೆ ಯು ವಿಲ್ ಬಿ ಅ ಕಂಪ್ಲೀಟ್ ಪ್ಯಾಕೇಜ್. ಸೊ ಟಾಪರ್ಸ್ ಆ ಥರ ರೆಡಿ ಆಗ್ತಾರೆ. ದೇ ವಿಲ್ ಬಿಕಮ್ ಕಂಪ್ಲೀಟ್ಲಿ ಎಕ್ವಿಪ್ಡ್. ಗೇಮಲ್ಲಿ ಇರ್ತಾವಲ್ಲ, ಅದು ಅಪ್ಗ್ರೇಡ್ ಇದು ಅಪ್ಗ್ರೇಡ್ ಅಂತ ಮಾಡ್ತಾರಲ್ವಾ, ಏನೋ ಆ ಗನ್ನು ಈ ಗನ್ನು ಆ ಡ್ರೆಸ್ಸು ಅದೇನೋ ಇರುತ್ತಪ್ಪ ಪವರ್ಸು, ಲೈಕ್ ದೇ ವಿಲ್ ಬಿಕಮ್ ಅ ಕಂಪ್ಲೀಟ್ ಪ್ಯಾಕೇಜ್ ಫಾರ್ ಈಚ್ ಆ್ಯಂಡ್ ಎವ್ರಿ ಎಕ್ಸಾಮ್ ಅಂದ ತಕ್ಷಣ ನೆನಪಾಯಿತು, ನಮ್ಮ ಕಡೆಯಿಂದ ಕೂಡ ನಿಮಗೆ ಪೀರಿಯಡಿಕ್ ಟೆಸ್ಟ್ ಕೂಡ ಕೊಡ್ತೀವಿ. ಸೊ ಆ ಪೀರಿಯಡಿಕ್ ಟೆಸ್ಟು ಸುಮ್ಮನೆ ಅಲ್ಲ, ಟೆಸ್ಟ್ ಬರೆದ್ಮೇಲೆ ಸುಮ್ಮನೆ ಖಾಲಿ ಕೂತ್ಕೊಳ್ಳೋದಲ್ಲ. ಏನು ಮಾಡ್ತಾರಪ್ಪ ನಾರ್ಮಲ್ ಸ್ಟೂಡೆಂಟ್ಸು, ಟೆಸ್ಟ್ ಬರೆದ್ರೆ ಏನೋ ಸ್ಕೋರ್ ಬಂತ ಮುಗೀತು. ಟೆಸ್ಟ್ ಇದ್ದಾಗ ಓದೋದು, ಟೆಸ್ಟ್ ಬಂದಮೇಲೆ ಪೇಪರ್ ಮಾರ್ಕ್ಸ್ ನೋಡ್ತಾರೆ, ಓಕೆ ಅಂತ ಕೊಟ್ಟು ಬರ್ತಾರೆ, ಮುಗೀತು. ಟಾಪರ್ಸ್ ಹಂಗೆ ಮಾಡಲ್ಲ. ಟೆಸ್ಟ್ಗಿಂತ ಮುಂಚೆ ಅಲ್ಲ, ಅದಕ್ಕಿಂತ ತುಂಬ ಮುಂಚೆ ಸ್ಟಾರ್ಟಿಂಗಿಂದನೇ ಪ್ರಿಪೇರ್ ಆಗ್ತಿರ್ತಾರೆ ಅವರು. ಟೆಸ್ಟ್ ಪೇಪರ್ ಬರೆದ ಮೇಲೆ ಅನಲೈಸ್ ಮಾಡ್ತಾರೆ ಅವ್ರ ಪೇಪರ್ನ, ಎಲ್ಲಿ ಮಾರ್ಕ್ಸ್ ಹೋಗಿದೆ, ಇದೇ ಆನ್ಸರ್ನ ಇನ್ನೂ ಹೆಂಗೆ ಚೆನ್ನಾಗಿ ಬರಿಬಹುದು. ಟೀಚರ್ಸ್ ಜೊತೆ ಡಿಸ್ಕಷನ್ ಮಾಡ್ತಾರೆ. ಮತ್ತು ಅವ್ರ ವೀಕ್ ಟಾಪಿಕ್ಸ್ ಯಾವುದು ಅಂತ ನೋಡ್ಕೋತಾರೆ, ಅವ್ರ ಸ್ಟ್ರೆಂತ್ಸ್ ಏನು ಅಂತ ನೋಡ್ಕೋತಾರೆ, ಅವ್ರು ಎಲ್ಲಿ ಎರರ್ಸ್ ಮಾಡ್ತಿದ್ದಾರೆ ಅಂತ ನೋಡ್ಕೋತಾರೆ. ಯಾವುದು ಜಾಸ್ತಿ ಟೈಮ್ ತೊಗೊಂತಂತ ಗೊತ್ತಿರುತ್ತೆ ಎಕ್ಸಾಮಲ್ಲಿ, ಯಾವುದು ಕಮ್ಮಿ ಟೈಮ್ ತೊಗೊಂತಂತ ಗೊತ್ತಿರುತ್ತೆ, ಯಾವುದು ಪರ್ಫೆಕ್ಟಾಗಿ ಬರುತ್ತೆ, ಯಾವುದು ಓಕೆ ಬರುತ್ತೆ ಏನೋ ಅಸ್ಯೂಮ್ ಮಾಡಿ ಬರೆದು ಬಂದೆ. ಅಷ್ಟೇ ಅಲ್ಲ, ಅಪ್ಲಿಕೇಶನ್ ಹೆಂಗೆ ವರ್ಕ್ ಆಗ್ತಾಯಿದೆ, ಅವ್ರ ಬ್ರೈನ್ ಎಕ್ಸಾಮಲ್ಲಿ ಹೆಂಗೆ ವರ್ಕ್ ಆಗ್ತಿದೆ ಅಂತ ಕೂಡ ಟೆಸ್ಟ್ ಮಾಡ್ಕೋತಾರೆ. ಉಳಿದವರೆಲ್ಲ ಸುಮ್ಮನೆ ನಾರ್ಮಲಿ ಬ್ಲೈಂಡ್ಲಿ ಏನೋ ಒಂದು ಬರ್ತಾರೆ, ಆನ್ಸರ್ ಬರೀತಾರೆ, ಎಕ್ಸಾಮ್ ಬಂದಮೇಲೆ ಎಲ್ಲ ಮರೆತು ಬಿಟ್ಬಿಡ್ತಾರೆ, ಮುಗೀತು. ಆದರೆ ಟಾಪರ್ಸ್ ಹಾಗೆ ಮಾಡಲ್ಲ. ಪ್ರತಿಯೊಂದನ್ನು ನೆನ್ಪಿಟ್ಕೋತಾರೆ. ಏನು ಮಾಡಿದ್ದೆ, ಹೆಂಗೆ ಬರೆದಿದ್ದೆ, ಯಾವುದು ಕಷ್ಟ ಆಯಿತು, ಯಾವುದು ಈಸಿ ಆಯಿತು, ಯಾವ ಥರ ಅಟೆಂಡ್ ಮಾಡಿದೆ, ಹೆಂಗೆ ಯುಟಿಲೈಸ್ ಮಾಡಿಕೊಂಡೆ ಟೈಮ್ನ, ಹೆಂಗೆ ಟ್ಯಾಕಲ್ ಮಾಡಿದೆ ಕ್ವೆಶನ್ನ. ಸೊ ದೇ ವಿಲ್ ಎಕ್ಸ್ಪೀರಿಯನ್ಸ್ ಇಟ್ ಆ್ಯಂಡ್ ಎವ್ರಿಥಿಂಗ್. ಆ ಥರ ಎಕ್ಸ್ಪೀರಿಯನ್ಸ್ ಆದಾಗ ಯು ವಿಲ್ ಸ್ಟಾರ್ಟ್ ಬಿಕಮಿಂಗ್ ಅ ಬೆಟರ್ ಸ್ಟೂಡೆಂಟ್. ಯು ವಿಲ್ ಸ್ಟಾರ್ಟ್ ಬಿಕಮಿಂಗ್ ಬೆಟರ್ ಎಟ್ ದಟ್ ಸಬ್ಜೆಕ್ಟ್, ರೈಟ್? ಸೊ ಟೆಸ್ಟ್ ಆಯಿತು, ಅನಾಲಿಸಿಸ್ ಆಯಿತು,
ಕೆಲವೊಬ್ಬರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ರಿಸೋರ್ಸಸ್ ಇಲ್ಲ ಅಂತ ಅನ್ಕೋತಿರ್ತೀರಾ. ಇಲ್ಲ ಪುಟ್ಟ, ವಿಡಿಯೋ ಇಂಗ್ಲೀಷಲ್ಲಿ ನಾನು ಬರ್ದಿದ್ದೀನಿ ಅಂತಂದರೆ ನಾನು ಕನ್ನಡದಲ್ಲಿ ಹೇಳ್ಕೊಡಲ್ಲ ಅಂತಲ್ಲ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ನಾವು ಪಾಠ ಮಾಡ್ತೀವಿ ಕ್ಲಾಸಲ್ಲಿ. ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್, ಕನ್ನಡ, ಹಿಂದಿ, ಸೋಷಲ್ ಸೈನ್ಸ್ ಎಷ್ಟು ಸಬ್ಜೆಕ್ಟ್ಸು ನಾವು ಕವರ್ ಮಾಡ್ತೀವಿ ಕ್ಲಾಸಲ್ಲಿ. ಸೊ SLC ವೀರ ಬ್ಯಾಚ್ ಹಂಗಿಂಗಿಲ್ಲ. ಇದು ಅಮೇಝಿಂಗ್, ತುಂಬ ಅಮೇಝಿಂಗ್ ಬ್ಯಾಚ್. ಇಟ್ಸ್ ಅ ಗೋಟ್ ಬ್ಯಾಚ್ ಇದು, ಹೇಳ್ತೀನಲ್ಲ. ಎಲ್ಲ ಫೀಚರ್ಸ್ ಇರುತ್ತೆ. ಅಫೋರ್ಡೆಬಲ್ ಪ್ರೈಸ್. ಎಷ್ಟು ಅಫೋರ್ಡೆಬಲ್ ಗೊತ್ತಾ ಪ್ರೈಸು? ನೀವು ಪ್ರೈಸ್ ಚೆಕ್ ಮಾಡಿ ಗೊತ್ತಾಗುತ್ತೆ. ತುಂಬ ಅಫೋರ್ಡೆಬಲ್ ಪ್ರೈಸು. ಈ ಪ್ರೈಸ್ ನೋಡಿದ್ರೆ ನಿಮಗೆ ಅನಿಸುತ್ತೆ 1 ವರ್ಷ ವ್ಯಾಲಿಡಿಟಿಗೆ ಇಷ್ಟು ಸಬ್ಜೆಕ್ಟ್ಸ್ಗೆ ಇಷ್ಟು ಪ್ರೈಸಾ, ಹಿಂಗಾ? ಪ್ರೈಸ್ ಕಮ್ಮಿ ಇದೆ ಅಂತ ಕ್ವಾಲಿಟಿ ಕಮ್ಮಿ ಇದೆ ಅಂತ ಅಂದ್ಕೊಳ್ಬೇಡಿ. ನೋ, ಇದಕ್ಕೆ ಬೇಕಾಗಿದ್ದ ರಿವ್ಯೂಸು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ನೋಡ್ಕೊಳ್ಳಿ. ನಾವು ಹೆಂಗೆ ಪಾಠ ಮಾಡ್ತೀವಿ, ಲಾಸ್ಟ್ ಬರೀ ಎಕ್ಸಾಮ್ ಟೈಮಿಗೆ ಹೆಂಗೆ ಪ್ರಿಪೇರ್ ಮಾಡಿಸಿದ್ವಿ ಅಂತಲೇ ಗೊತ್ತಾಗುತ್ತೆ ನಿಮಗೆ. ಹೆಂಗೆ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಹುಡುಗರದು ಅಂತ ಗೊತ್ತಾಗುತ್ತೆ. ಇನ್ನು ಫಸ್ಟಿಂದನೇ ಕಲ್ತ್ರೆ ನೀವು ಹೆಂಗೆ ಆಗಬೇಡ, ತಿಳ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಅಷ್ಟೇ ಅಲ್ಲ ಮಕ್ಕಳೇ, ನಿಮಗೆ ಗೈಡ್ ಮಾಡೋಕ್ಕೆ ನಾವಿರ್ತೀವಿ. ಟಾಪರ್ಸ್ ಯಾವಾಗಲೂ ಗೈಡೆನ್ಸ್ ತೊಗೋತಾರೆ ಟೀಚರ್ಸಿಂದ. ಅವ್ರಿಗೆ ಜಾಸ್ತಿ ಮೋಟಿವೇಶನ್ ಬೇಕಾಗಿಲ್ಲ, ಬಟ್ ಗೈಡೆನ್ಸ್ ಖಂಡಿತ ತೊಗೋತಾರೆ. ಹೆಂಗೆ ಇಂಪ್ರೂವ್ ಆಗಬೇಕು, ಹೆಂಗೆ ಬ್ಯಾಲೆನ್ಸ್ಡ್ ಆಗಿರಬೇಕು, ಹೆಂಗೆ ಕಾಮ್ ಆಗಿರಬೇಕು, ಪೇಪರ್ ಪ್ರೆಸೆಂಟೇಷನ್ ಹೆಂಗೆ ಮಾಡಬೇಕು, ಯಾವ ಸಬ್ಜೆಕ್ಟ್ನ ಯಾವ ಥರ ಅಟೆಂಡ್ ಮಾಡಬೇಕು ಅನ್ನೋದಕ್ಕೆ ಗೈಡೆನ್ಸ್ ಕೇಳ್ತಾರೆ ಟೀಚರ್ಸಿಂದ. ಇಷ್ಟೆಲ್ಲ ಮಾಡಿನೇ ಅವರು ಟಾಪರ್ಸ್ ಆಗೋದು. ಅವ್ರ ಹತ್ರ ಡಿಸಿಪ್ಲಿನ್ ಇರುತ್ತೆ, ಕನ್ಸಿಸ್ಟೆನ್ಸಿ ಇರುತ್ತೆ, ಅವ್ರ ಹತ್ರ ಫೋಕಸ್ ಇರುತ್ತೆ, ಕಂಪ್ಲೀಟಾಗಿ ಎಫರ್ಟ್ಸ್ ಮಾಡಬೇಕು ಅಂತ ಮನಸ್ಸಲ್ಲೇ ಹಂಬಲ ಇರುತ್ತೆ ಅವ್ರಿಗೆ. ಅವರು ಇವತ್ತಿನ ದಿನ ಪ್ರತಿದಿನ ಮಾಡಬೇಕಾದ್ರೆ ದೇ ವಿಲ್ ಬಿ ಲುಕ್ಕಿಂಗ್ ಎಟ್ ದ ಡೇ, ದೇ ವಿಲ್ ಬಿ ಲುಕಿಂಗ್ ಫಾರ್ ದ ಡೇ. ರಿಸಲ್ಟ್ ಬಂದ ದಿನ ಅವ್ರು ಹೆಂಗಿರುತ್ತೆ ಅನ್ನೋದಕ್ಕೆ ಅವ್ರು ಕಾಯ್ತಾ ಇರ್ತಾರೆ. ನಾವು ಟಾಪರ್ನ ಮೀಟ್ ಮಾಡಿದಾಗ ಹೆಂಗಿತ್ತು ಗೊತ್ತಾ, ಎಷ್ಟು ಖುಷಿಯಾಗಿದ್ಲು ಗೊತ್ತಾ ಹುಡುಗಿ ಪ್ರಾರ್ಥನಾ ಅವ್ರು. ಎಷ್ಟು ಖುಷಿಯಾಗಿದ್ರು ಅಂದರೆ ಅವ್ರು ಟಾಪರ್ ಆದಾಗ ಅವ್ರು ಮಾಡಿದ ಎಫರ್ಟ್ಸ್ ಎಲ್ಲ ಎಷ್ಟು ಫ್ರೂಟ್ಫುಲ್ ಆಗಿದೆ ಅಂತ ಅವ್ರು ನೋಡಿದ್ರೇ ಗೊತ್ತಾಗುತ್ತೆ. ಸೊ ಯು ವಿಲ್ ಆಲ್ಸೋ ಸಿ ದೋಸ್ ಫ್ರೂಟ್ಸ್. ಟಾಪರು ಸುಮ್ಮನೆ ಟಾಪರ್ ಆಗಲ್ಲ, ಅಷ್ಟು ಎಫರ್ಟ್ಸ್ ಬೇಕೇ ಬೇಕು. ಸುಮ್ಮನೆ ನಾರ್ಮಲ್ಲು ಹಂಗೆ ಎದ್ಕೊಂಡು ಬಿದ್ಕೊಂಡು ಎಕ್ಸಾಮ್ ಅಂದಮೇಲೆ ಓದ್ತೀನಿ ಅನ್ನೋರು ಟಾಪರ್ ಆಗಲ್ಲ. ಒಳ್ಳೆ ಸ್ಕೋರ್ ಬರಬಹುದು, ಅಂದರೆ ಲೈಕ್ 80, 85, 90 ಹೆಂಗೋ ಮಾಡ್ಬೋದು ನೀವು, ಬಟ್ ಸ್ಟೇಟ್ ಟಾಪರ್ ಆಗಲ್ಲ ನೀವು. ನೀವು ಸ್ಟೇಟ್ ಟಾಪರ್ ಆಗಿ ನೋಡಿ, ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಮಕ್ಕಳೇ. ಸೊ ದಿಸ್ SLC ವೀರ ಬ್ಯಾಚ್ ಏನಿದೆಯಲ್ಲ, ನಮ್ಮ PW ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡಿ, ಅಲ್ಲಿಂದ ಚೆಕ್ ಮಾಡಿ, ಫೀಚರ್ಸ್ ಚೆಕ್ ಮಾಡಿ. ಪೇರೆಂಟ್ಸ್ ನೋಡ್ತಾ ಇದ್ದರೆ ಮಕ್ಕಳಿಗೆ ಇದ್ರ ಬಗ್ಗೆ ತಿಳಿಸಿ. ಸರ್ ಆ್ಯಂಡ್ ಮ್ಯಾಮ್, ನಾವು ಮಕ್ಕಳನ್ನ ಸಪೋರ್ಟ್ ಮಾಡುವ, ಅವ್ರನ್ನ ನೆಕ್ಸ್ಟ್ ಸ್ಟೇಟ್ ಟಾಪರ್ ಆಗಿ ಮಾಡುವ. ಸೊ ದಿಸ್ ಬ್ಯಾಚ್ ಈಸ್ ಮೇಡ್ ಫಾರ್ ಯು. ಬ್ಯಾಚ್ ಸ್ಟಾರ್ಟಿಂಗ್ ಆನ್ June 1st. ಮರಿಬೇಡಿ. ಪ್ರೈಸ್ನೂ ಕೂಡ ಚೆಕ್ ಮಾಡಿ. ಇಟ್ಸ್ ಅ ವೆರಿ ಅಫೋರ್ಡೆಬಲ್ ಪ್ರೈಸ್. ಡು ನಾಟ್ ಫರ್ಗೆಟ್. ವಿ ವಿಲ್ ಸಿ ಯು ಇನ್ ದ ಕ್ಲಾಸ್.